ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಬಾಯಿ ಏನಾದರೂ ರುಚಿ ಕೆಟ್ಟಿದ್ರೆ ಈ ರೀತಿ ಖಾರವಾಗಿರುವಂಥ ಮೆಣಸಿನ್ಕಾಯಿ ಚಟ್ನಿನ ನೀವು ಒಂದ್ಸತಿ ಟ್ರೈ ಮಾಡಿರಿ. ಇದು ರೊಟ್ಟಿಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ಭಾಳ ಟೇಸ್ಟಿಯಾಗಿ ಇರ್ತೈತಿ. ಇದನ್ನು ನಾವು ಪಲ್ಯಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಮೊದಲಿಗೆ ಮೆಣಸಿನ್ಕಾಯಿನ ತೊಗೋಬೇಕು. ನಾವಿಲ್ಲಿ ಮೆಣಸಿನ್ಕಾಯಿನ ಒಂದು 2 ಹಿಡಿಯಷ್ಟು ತೊಗೊಂಡಿವಿ. ಅಂದರೆ ಇದು ಅಂದಾಜು ಒಂದು 200 ಗ್ರಾಮ್ಸ್ ಅಷ್ಟು. ಇದಕ್ಕೆ ಒಂದು ಈರುಳ್ಳಿನ ತೊಗೊಂಡಿವಿ. ಈ ರೀತಿ ಸಿಪ್ಪೆ ಬಿಡಿಸಿ ಇದನ್ನು ನಾವು ಸುಟ್ಕೋಬೇಕು. ಈಗ ಒಂದು ಕಡಾಯಿಗೆ ಒಂದು 3ರಿಂದ 4 ಸ್ಪೂನಷ್ಟು ಆಯಿಲ್ ಹಾಕಿ ಈ ರೀತಿ ಮೆಣಸಿನ್ಕಾಯಿನ ಸಣ್ಣದಾಗಿ ಈ ರೀತಿ ನಾವು ಅರ್ಧದಾಗಿ ತುಂಡು ಮಾಡ್ಕೋಬೇಕು. ಈ ರೀತಿ ಮೆಣಸಿನ್ಕಾಯಿನ ಮುರಿದು ಹಾಕೋದ್ರಿಂದ ಅದು ಸುಡಿಯೋದಿಲ್ಲ. ಆಯಿಲ್ ಒಳಗೆ ಮೆಣಸಿನ್ಕಾಯಿನ ಪೂರ್ತಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ 1 ಹಿಡಿಯಷ್ಟು ಕರಿಬೇವು ಹಾಕೋಬೇಕು. ಅದಾದಮೇಲೆ 2 ಟೀ ಸ್ಪೂನಷ್ಟು ಧನಿಯಾ ಹಾಕೋಬೇಕು. ಅದಾದಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕೋಬೇಕು. ಅದಾದಮೇಲೆ ಒಂದು 10ರಿಂದ 12 ಹೆಸರಷ್ಟು ಬೆಳ್ಳುಳ್ಳಿ, ಇದೆಲ್ಲನೂ ಹಾಕಿ ಧನಿಯಾ ಮತ್ತು ಜೀರಿಗೆ ಎರಡರದ್ದು ಅರೋಮಾ ಬರೋವರೆಗೂ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಕಂಪ್ಲೀಟಾಗಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ, ಅದಾದಮೇಲೆ ನಾವು ಜಜ್ಜಿಟ್ಕೊಂಡಿರುವಂಥ ಒಣ ಕೊಬ್ಬರಿನ ಹಾಕೋಬೇಕು. ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕಂಪ್ಲೀಟಾಗಿ ಫ್ರೈ ಮಾಡ್ಕೊಂಡ್ಮ್ಯಾಗ ಇದನ್ನು ನಾವು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಇದು ಒಂದು ಸತಿ ಈ ರೀತಿ ಚೆನ್ನಾಗಿ ಕೂಲ್ ಆದಮೇಲೆ ಇವಾಗ ಆಲ್ರೆಡಿ ನಾವು ಸುಟ್ಟಿಟ್ಕೊಂಡಿರುವಂಥ ಈರುಳ್ಳಿನ ಈ ರೀತಿ ಸಿಪ್ಪೆ ಎಲ್ಲ ಬಿಡಿಸಿ ಇದನ್ನು ಈ ರೀತಿ ಉದ್ದುದಾಗಿ ಕಟ್ ಮಾಡಿ ಇದನ್ನು ಕೂಡ ನಾವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಬೇಕು ಅಂತಂದರೆ ಜಾಸ್ತಿ ಸ್ಮೂತಾಗಿಯೂ ಕೂಡ ಪೇಸ್ಟ್ ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿ ನೀರು ಹಾಕಲ್ದೇ ಇರೋದ್ರಿಂದ ಇದನ್ನು ನಾವು 15 ಡೇಸ್ವರೆಗೂ ಏರ್ ಟೈಟ್ ಕಂಟೈನರ್ ಒಳಗೆ ಇರ್ಬೋದು. ಯಾರೆಲ್ಲ ಜಾಸ್ತಿ ಖಾರ ಇಷ್ಟಪಡ್ತೀವಿ ಅಂಥವ್ರಿಗೆ ಈ ಹಸಿಮೆಣಸಿನ್ಕಾಯಿ ಚಟ್ನಿ ಭಾಳ ಇಷ್ಟ ಆಗ್ತೈತಿ. ಇದು ಬಿಸಿ ರೊಟ್ಟಿ ಜೊತೆ ಆಗಿರ್ಬೋದು ಅಥವಾ ಚಪಾತಿ ಜೊತೆ ಆಗಿರ್ಬೋದು, ಖಡಕ್ ರೊಟ್ಟಿ ಜೊತೆನೂ ಮೊಸರು ಜೊತೆ ಈ ಹಸಿಮೆಣಸಿನ್ಕಾಯಿ ಚಟ್ನಿ ಭಾಳ ಟೇಸ್ಟಿಯಾಗೇ ಇರ್ತೈತಿ. ನೀವು ಒಂದ್ಸತಿ ಈ ಚಟ್ನಿನ ಟ್ರೈ ಮಾಡಿರಿ. ಹೋಪ್ ಈ ಒಂದು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳತ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೆಂಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ದೀವಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.